ಓಕೆ. ಸೊ ಇಲ್ಲಿ ನೋಡ್ರಿ ಒಂದು ಟರ್ಮ್ ಅದ, ಟಾಟಾಲಜಿ ಅಂಡ್ ಫ್ಯಾಲಸಿ ಅಂತ ಒಂದು ಟರ್ಮ್ ಅದ. ಏನದ? ಟಾಟಾಲಜಿ ಮತ್ತೆ ಫ್ಯಾಲಸಿ ಅಂತದ. ಸೊ ಟಾಟಾಲಜಿ ಅಂತಂದ್ರೆ ಏನು ಅಂತಂದ್ರ ಇದ್ರದೇನ್ ರಿಸಲ್ಟ್ ಬರ್ತದ ನೋಡ್ರಿ, ಫೈನಲ್ ರಿಸಲ್ಟ್. ಈ ಫೈನಲ್ ರಿಸಲ್ಟ್ ನಾಗ ಏನಿರ್ಬೇಕಂದ್ರೆ ಎಲ್ಲಾನು 1 ಇರ್ಬೇಕು. ಅದಕ್ಕೆ ಏನಂತ ಕರೀತಾರ? ಟಾಟಾಲಜಿ ಅಂತ ಕರೀತಾರ. ಹೌದಾ? ಫ್ಯಾಲಸಿ ಅಂತಂದ್ರೆ ಏನಿರ್ಬೇಕು? ಎಲ್ಲಾನು 0 ಇರ್ಬೇಕು. ಅದಕ್ಕೆ ನಾವೇನೇನ್ ಕರಿತೇವ್? ಫ್ಯಾಲಸಿ ಅಂತ ಹೇಳಿ ಕರಿತೇವ್. ಹೌದಾ? ಸೊ 1 ಮಾರ್ಕ್ಸ್ ಲಾಸ್ಟ್ ಟೈಮ್ ಬಂದಿರೋಂತ ಕ್ವಶನ್ ಅದು. ಹೌದಾ? ಸೊ ನೆಕ್ಸ್ಟ್ ಲಾಜಿಕಲ್ ಆಪರೇಟರ್ಸ್. ಲಾಜಿಕಲ್ ಆಪರೇಟರ್ಸ್ ಒಳಗ ಫಸ್ಟ್ ನಾಟ್ ಆಪರೇಟರ್ ಬರ್ತದ. ಹೌದಾ? ಸೊ ಆಲ್ರೆಡಿ ನಿಮ್ಗೆ ನಾಟ್ ಆಪರೇಟರ್ ಬಗ್ಗೆ ಹೇಳಿನ್ ನಾನು. ಹೌದಾ? ಸೊ ನಾಟ್ ಆಪರೇಟರ್ ಏನ್ ಮಾಡ್ತದ? ಇಟ್ ಈಸ್ ದ ಕಾಂಪ್ಲಿಮೆಂಟ್. ಹೌದಾ? ಸೊ ಕಾಂಪ್ಲಿಮೆಂಟ್ ಅಥವಾ ಬಾರ ಇನ್ವರ್ಟರ್ ಅಂತ ಹೇಳಿ ಕರಿತಾವ್ ನಾವು ಇದಕ್ಕೆ. ಹೌದಾ? ಏನ್ ಮಾಡ್ತದ ನಾಟ್ ಆಪರೇಟರ್? ಏನು ನಾವು ಇನ್ಪುಟ್ ಅನ್ನ ಕೊಟ್ಟಿರ್ತೋ ಆ ಇನ್ಪುಟ್ ಇಂದ ಅಪೋಸಿಟ್ ಮಾಡ್ತದ. ಓಕೆ. ಸೊ ಇಫ್ ಐ ಗಿವ್ 0 ಆಗಿ ನಾನು ಇನ್ಪುಟ್ ಕೊಟ್ಟ ಅಂದ್ರೆ ಔಟ್ಪುಟ್ ಏನಂತ ಬರ್ತದ? 1 ಬರ್ತದ. ಹೌದಾ? ಸೊ ಅದೇ ನಾನು 1 ಕೊಟ್ಟಿದ್ರೆ ಏನ್ ಬರ್ತದ ಔಟ್ಪುಟ್? 0 ಬರ್ತದ. ಹೌದಂದ್ರೆ ಅಪೋಸಿಟ್ ಬರ್ತದ. ಸೊ ದಿಸ್ ಇಸ್ ದ ಟ್ರುತ್ ಟೇಬಲ್. ದಿಸ್ ಇಸ್ ದ ಟ್ರುತ್ ಟೇಬಲ್. ಟ್ರುತ್ ಟೇಬಲ್ ನಾಗ ನೋಡ್ರಿ ಒಂದು ವೇರಿಯೇಬಲ್ ಅದ. ಎಷ್ಟು ವೇರಿಯೇಬಲ್ ಅವ? 1 ವೇರಿಯೇಬಲ್. 1 ವೇರಿಯೇಬಲ್ ಅಂದ್ರೆ ನಮ್ ಕಡೆ ವ್ಯಾಲ್ಯೂ ಎಷ್ಟು ಇರ್ತಾವ ಬೈನರಿನಾಗ? 0 and 1. ಓನ್ಲಿ 2 ವ್ಯಾಲ್ಯೂಸ್. ಸೊ 2 ವ್ಯಾಲ್ಯೂಸ್ ಅಂತಂದಾಗ ನೋಡ್ರಿ ಒಂದು ವೇರಿಯೇಬಲ್ 2 ಕಾಂಬಿನೇಷನ್ 0 and 1. ಹೌದಾ? ಸೊ ಈಗ ನಾನು ಇನ್ಪುಟ್ ಏನ್ ಕೊಟ್ಟಿನಿ? ಇದು ಇನ್ಪುಟ್ ಅದ. ಒಂದು 0 ಕೊಟ್ಟೇನಿ. ಔಟ್ಪುಟ್ ಏನ್ ಬರ್ತದ? 1 ಕೊಟ್ಟದ್ರ 0 ಬರ್ತದ. ಹೌದಾ? ಸೊ ದಿಸ್ ದ ಟ್ರುತ್ ಟೇಬಲ್ ಆಫ್ ನಾಟ್ ಆಪರೇಟರ್. ಇಲ್ಲೇ ನೀವು ಪರ್ಫೆಕ್ಟ್ ಆದಂಗ ಯಾವುದು 3rd ಚಾಪ್ಟರ್ ಲಾಜಿಕ್ ಗೇಟ್ಸ್ ಅದಲ್ಲ, ಆ ಲಾಜಿಕ್ ಗೇಟ್ಸ್ ಚಾಪ್ಟರ್ ಇದ್ದಂಗೆ ತಿಳ್ಕೊರಿ. ಇಲ್ಲಿ ಸೇಮ್ ಅದ ಅದ್ರದ್ದು ಇದ್ರು. ಹೌದಾ? ಇಲ್ಲಿ ಏನ್ ಮಾಡ್ತಾರ? ಸಿಂಬಲ್ಸ್ ಇದನ್ನು ಯೂಸ್ ಮಾಡ್ತಾರ. ಯಾವ್ದು? ನೆಗೇಷನ್ ಅಂತ ಕರೀತಾರೆ ಇದಕ್ಕೆ. ಹೌದು, ಇದು ಯೂಸ್ ಮಾಡೋದ್ರಲ್ಲಿಂತೂ ಹೇಳ್ತೇವೆ. ಅಥವಾ ನಾವೇನು ಕಾಂಪ್ಲಿಮೆಂಟ್ ಇಲ್ಲಿ ಮೇಲೆ ಯೂಸ್ ಮಾಡ್ಯಾರ ನೋಡಿ, ಕಾಂಪ್ಲಿಮೆಂಟ್. ಇದು ಬಾರ್ ಅಂತ ಕರಿತೇವೆ ನಾವು. ಹೌದಿಲ್ಲ? ಸೊ ಇದು ನಾಟ್ ಆಪರೇಟರ್ ಬಗ್ಗೆ. ಇನ್ನೊಂದು ನಾಟ್ ಆಪರೇಟರ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಏನದ? ದಿಸ್ ಇಸ್ ದ ಸಿಂಬಲ್ ಆಫ್ ನಾಟ್ ಗೇಟ್. ಇಲ್ಲಿ ನಾನು 0 ಕೊಟ್ರ 1 ಅಂದ್ರೆ ಇಲ್ಲೇನದ? ಇನ್ಪುಟ್ ಏಸ್ ಇದಕ್ಕ? ಓನ್ಲಿ 1 ಇನ್ಪುಟ್ ಇರ್ತದ, 1 ಔಟ್ಪುಟ್ ಇರ್ತದ. ನಾಟ್ ಇನ್ ಇದು ನೆನಪಿರ್ಬೇಕು. ಒಂದೇ ಇನ್ಪುಟ್, ಒಂದೇ ಔಟ್ಪುಟ್. ನೆಕ್ಸ್ಟ್ ಆರ್ ಆಪರೇಟರ್. ಹೌದಾ? ಸೊ ಆರ್ ಆಪರೇಟರ್ ಏನ್ ಮಾಡ್ತೇವೆ ಅಂತಂದ್ರ ವಿ ಡು ಲಾಜಿಕಲ್ ಎಡಿಷನ್. ಏನ್ ಮಾಡ್ತೇವೆ ನಾವು? ಲಾಜಿಕಲ್ ಎಡಿಷನ್. ಲಾಜಿಕಲ್ ಎಡಿಷನ್ ಮತ್ತು ಮ್ಯಾಥಮೆಟಿಕಲ್ ಎಡಿಷನ್ ಇಸ್ ಡಿಫ್ರೆಂಟ್. ಲಾಜಿಕಲ್ ಎಡಿಷನ್ ನಾಗ ಏನಾಗ್ತದ? 1 + 1 ಅಂತಂದ್ರೆ ಒಂದೇ ಬರ್ತದ. ಅದೇ ನಾವು ಮ್ಯಾಥಮೆಟಿಕ್ಸ್ ನಾಗ 1 + 1 ಅಂದ್ರೆ ಎಷ್ಟು ಬರ್ತದ? ಆನ್ಸರ್ 2 ಬರ್ತದ. ಹೌದಿಲ್ಲ? ಇಲ್ಲಿ 1 + 1 is 1 ಬರ್ತದ. ಲಾಜಿಕಲ್ ಎಡಿಷನ್ ನೀವು ಮೊದಲು ಹೇಳಿನಿ. ಹೌದಾ? ಸೊ ಯಾವ ಟೈಪ್ ಇಲ್ಲಿ ಆರ್ ಆಪರೇಟರ್ ನಾಗ ಆಡ್ ಆಗ್ತಂದ್ರ ಪ್ಲಸ್ ಮಾಡ್ಬೇಕಂದಂಗ. ಈಗ ಏನಾಗ್ತದ? 0 + 0 0. 0 + 1 1. 1 + 0 1. 1 + 1 is 1. ಅಂದ್ರೆ ನೀವು ಇಷ್ಟೇ ತಿಳ್ಕೋರಿ, ಆರ್ ಒಳಗ್ ಒಂದೇ ನೆನಪಿಡ್ಬೇಕು. ಏನ್ ನೆನಪಿರ್ಬೇಕು ಅಂತಂದ್ರ ಎಲ್ಲಾ ಕಂಡೀಷನ್ಸ್ ಗಳು ಏನಾಗಿರ್ಬೇಕು? ಲೋ ಇರ್ಬೇಕು. ಎಲ್ಲಾ ಕಂಡೀಷನ್ಸ್ 0 ಇರ್ಬೇಕು. ಎಲ್ಲಾ ಕಂಡೀಷನ್ಸ್ ಫಾಲ್ಸ್ ಇರ್ಬೇಕು. ಅವಾಗೆ ಮಾತ್ರ ಏನ್ ಬರ್ತದ ಆನ್ಸರ್? ಫಾಲ್ಸ್ ಬರ್ತದ. 0 ಬರ್ತದ. ಅಂದ್ರೆ ಎಲ್ಲಾ ಕಂಡೀಷನ್ಸ್ ಏನಿರ್ಬೇಕು? ಲೋ ಇರ್ಬೇಕು, 0 ಇರ್ಬೇಕು. ಅವಾಗ ಏನ್ ಬರ್ತದ? ಔಟ್ಪುಟ್ 0 ಬರ್ತದ. ಇಲ್ಲ ಅಂತಂದ್ರೆ ಏನಾಗ್ತದ? 1 ಬರ್ತದ. ಏನೇ ಇರ್ಲಾಕ ಅದು ಉಳ್ಕಿದ್ ಬೇರೆ ಕಂಡೀಷನ್ ಎಲ್ಲಾ ಏನಾಗಿರ್ಬೇಕು? 0 ಇದ್ರ ಮಾತ್ರ ಏನ್ ಬರ್ತದ? 0 ಬರ್ತದ. ನೆನ್ಪುಳಿತದ ಇದು. ಎಲ್ಲಾ ಇನ್ಪುಟ್ಸ್ ಏನಾಗಿರ್ಬೇಕು? 0 ಆಗಿರ್ಬೇಕು. ಅವಾಗೆ 0 ಬರ್ತದ. ಫಾರ್ ಎಕ್ಸಾಂಪಲ್ 1 0 1 ಇತ್ತಂದ್ರೆ ಏನ್ ಬರ್ತದ ಆನ್ಸರ್? ಆರ್ ಒಳಗ 1 ಬರ್ತದ. ಈಗ ಎಲ್ಲಾ 0 ಈ 1 ಅದ. ಈಗ ಏನ್ ಬರ್ತದ ಆನ್ಸರ್? 1. ಯಾಕಂದ್ರೆ ಎಲ್ಲಾ ಲೋ ಇರ್ಬೇಕಂತ ಹೇಳಿನ. ಎಲ್ಲಾ ಲೋ ಇದ್ರ ಮಾತ್ರ ಏನ್ ಬರ್ತದ? 0 ಬರ್ತದ. ಬಟ್ ಅಟ್ ಲೀಸ್ಟ್ 1 ಅದ. 1 ಆನ್ಸರ್. ರೈಟ್. ಈಗ ಎಲ್ಲಾ 0 ಇದ್ದು ಅವಾಗ 0. ಒಂದೇ ಕಂಡೀಷನ್ ನಾಗ ನೀವು ತಿಳ್ಕೋಬೇಕು. ಆರ್ ಒಳಗ್ ಯಾವಾಗ ಎಲ್ಲಾ ಕಂಡೀಷನ್ಸ್ ಗಳು ಏನಿರ್ಬೇಕಂದಂಗ? ಎಲ್ಲಾ ಕಂಡೀಷನ್ಸ್ ಲೋ ಇರ್ಬೇಕು. ಇನ್ಪುಟ್ ಗಳು ಎಲ್ಲಾ ಲೋ ಇರ್ಬೇಕು. ಅವಾಗೆ ಮಾತ್ರ ಔಟ್ಪುಟ್ ಲೋ ಬರ್ತದ. ಇಲ್ಲ ಅಂದ್ರೆ ಏನ್ ಬರ್ತದ? ಹೈ ಬರ್ತದ. ಹೌದಾ? ಸೊ ಇಲ್ಲಿ ಏನದ ಅಂದ್ರೆ ನಂಬರ್ ಆಫ್ ವೇರಿಯೇಬಲ್ಸ್ ಎಷ್ಟವ? 2 ವೇರಿಯೇಬಲ್ಸ್ ಅವ. 2 ವೇರಿಯೇಬಲ್ ಅಂದ್ರೆ
ಕಾಂಬಿನೇಷನ್ಸ್ ಗಳು ಬರೆಯದ. ನಿಮ್ ಕಾಂಬಿನೇಷನ್ಸ್ ಬರ್ಲಿಕ್ ಬರ್ತದ ಹಿಂಗ 0 0 0 1 1 0 1 1 ಬರ್ತದ ಇಲ್ಲ? ಅವ್ರಿಗೆ ಬರ್ತದ? ಓಕೆ. ಸೊ ಬರ್ಲಿಲ್ಲ ಅಂದ್ರೂ ಒಂದ್ ಸರ್ತ ಹೇಳ್ತೀನಿ ನೋಡ್ರಿ. ನಾ ಇವಾಗ ಈಗ ಹೇಳಿನ ಒಂದ್ ವೇರಿಯೇಬಲ್ ಇದ್ರೆ ಎಷ್ಟು ಕಾಂಬಿನೇಷನ್ ಬರ್ತದ? ಒಂದು 0 ಬರ್ತದ, ಇನ್ನ ಒಂದು 1 ಬರ್ತದ. ಈ ನಮಗ್ ಎರಡು ವೇರಿಯೇಬಲ್ ಅಂತಂದ್ರೆ ಎಷ್ಟಾಗ್ತದ ನೋಡ್ರಿ? ನಂಬರ್ ಇರೋದು ವ್ಯಾಲ್ಯೂ ಎಷ್ಟವ? 0 and 1. 0 and 1 ಎಷ್ಟು ವ್ಯಾಲ್ಯೂ? 2 ವ್ಯಾಲ್ಯೂಸ್ ಅವ. ಅದಕ್ಕೆ 2 ವ್ಯಾಲ್ಯೂಸ್ ಬರ್ತೀವಿ. ವೇರಿಯೇಬಲ್ ಎಷ್ಟವ? ಇಲ್ಲಿ ವೇರಿಯೇಬಲ್ ಎಷ್ಟದ? 1 ಅದ. ಅಂದ್ರೆ 2:1. 2:1 ಅಂದ್ರೆ ಎಷ್ಟಾಗ್ತದ? 2 ಆಗ್ತದ. ಅದಕ್ಕೆ ನೋಡ್ರಿ ಕಾಂಬಿನೇಷನ್ ಎಷ್ಟು ಬಂದಾವ? ಇಲ್ಲೊಂದು ಕಾಂಬಿನೇಷನ್ ಬಂದದ, ಇಲ್ಲ ಒಂದು ಕಾಂಬಿನೇಷನ್ ಬಂದ. ಅರ್ಥ ಆಯ್ತು? ಇನ್ನ ಒಂದ್ ಹೇಳ್ತೀನಿ ನೋಡ್ರಿ. ಓಕೆ. ಸೊ ಈಗ ಏನಾಯ್ತು? ಒಂದು ವೇರಿಯೇಬಲ್ 2 ವ್ಯಾಲ್ಯೂಸ್ ಅದ. 2:1 ಆದಾಗ ಏನಾಯ್ತು? 2 ಕಾಂಬಿನೇಷನ್ ಬಂತು. ಅದೇ ನಾವು ಇದು 2 ಅನ್ನೋದೇನದ? ನಂಬರ್ ಆಫ್ ವ್ಯಾಲ್ಯೂಸ್ ಅದು. ನಾನು ಎಷ್ಟು ತೋತೀನಿ? 2 ವೇರಿಯೇಬಲ್ ತೋತೀನಿ. ಅಂದ್ರೆ ಈಗ ಎ ಬಿ ಅಂತ ತಿಳ್ಕೊ. ಎ ಮತ್ತ ಬಿ 2 ವೇರಿಯೇಬಲ್. ಇವು 2 ವೇರಿಯೇಬಲ್ ಅಂದ್ರೆ 2 ಬರ್ದಿನ ಮ್ಯಾಕ್. ಇದೇನ್ ಹೇಳ್ತದ? ವೇರಿಯೇಬಲ್ ಹೇಳ್ತದ. ನಂಬರ್ ಆಫ್ ವೇರಿಯೇಬಲ್ಸ್. ಎಷ್ಟು ಕಾಂಬಿನೇಷನ್ ಆತಾವ ಈಗ? 2:2 ಅಂದ್ರೆ ಎಷ್ಟಾಗ್ತದ? 4 ಕಾಂಬಿನೇಷನ್ ಬರ್ತಾವ. 4 ಕಾಂಬಿನೇಷನ್ಸ್ ಯಾವ್ಯಾವು? 0 0 0 1 1 0 1 1. ಗೊತ್ತಾಯ್ತು? ಇದು ಹ್ಯಾಂಗ್ ಕಾಂಬಿನೇಷನ್ ಬರ್ಲಿಕ್ಕೆ ಬರ್ತದ? ಇಲ್ಲ 2 ವೇರಿಯೇಬಲ್ ಅಂದ್ರೆ 2 ವ್ಯಾಲ್ಯೂ ಬರೆಯೋದಕ್ಕೆ. 1 2 ಹಿಂಗ್ ಬರ್ಕೋತ ಬರ್ಬೇಕು. 1 9 2 ಹೌದಾ? ಸೊ ಈಗ ನಮ್ಗ ವ್ಯಾಲ್ಯೂ ಏನೇನ್ ಬೇಕು? ಈಗ ಫಸ್ಟ್ ಈಗ 0 ವ್ಯಾಲ್ಯೂ ಅದ, ಆಮೇಲೆ 1 ಅದ, ಆಮೇಲೆ 2 ಅದ, ಆಮೇಲೆ 3 ಅದ. ಹೌದು. 3 ಬರಿಬೇಕಾದ್ರೆ ಹೆಂಗ್ ಬರಿಬೇಕು? ಇವೆರಡು ಎಲ್ಲೆಲ್ಲಿ ಕೂಡ್ಸು 3 ಆಗ್ತಾವ? ಇಲ್ಲಿ 1 ಕೂಡಿಸಿದಾಗ ಇಲ್ಲಿ 1 ಕೂಡಿಸಿದಾಗ ಏನಾಯ್ತು? 3 ಆಗ್ತದ. ಅಂದ್ರೆ ಎಲ್ಲಿ 1 ಬರೀತೋ ಆ ವ್ಯಾಲ್ಯೂ ತಗೋಬೇಕು ಅಂದಾಗ. ಹೌದಾ? ಸೊ ಈಗ ನೆಕ್ಸ್ಟ್ 2 ವ್ಯಾಲ್ಯೂಸ್. ನಂಬರ್ ಆಫ್ ವೇರಿಯೇಬಲ್ಸ್ ಎಷ್ಟು? 3. 3 ಅಂದ್ರೆ ಎ ಬಿ ಸಿ. ಎಷ್ಟದು? 3 ವೇರಿಯೇಬಲ್ಸ್ ಅದು. ಎಷ್ಟು ಕಾಂಬಿನೇಷನ್ ಆಗ್ತಾವ ನೋಡ್ರಿ? 2 ಕ್ಯೂಬ್. 2 ಕ್ಯೂಬ್ ಅಂದ್ರೆ ಎಷ್ಟು? 8. ಹೆಂಗ? 2 into 2 into 2 ಅಂದ್ರೆ ಎಷ್ಟಾಯ್ತು? 8. ಈಗ 8 ಕಾಂಬಿನೇಷನ್ಸ್ ಬರಿಬೇಕು. 8 ಕಾಂಬಿನೇಷನ್ ಅಂದ್ರೆ ಇದು ಫಾರ್ಮುಲಾ ಹಾಕ್ಬೇಕು. 1 2 4 3 ವೇರಿಯೇಬಲ್, 3 ಬರಿಬೇಕು ವ್ಯಾಲ್ಯೂಸ್. ಈಗ ಬರೆದ ಬಳಿಕ ನನಗೆ ಫಸ್ಟ್ ಈಗ 0 ಬೇಕಾಗತ್ತೆ. ಆಮ್ಯಾಗ 1 2 ಅಂದ್ರೆ ಎಲ್ಲಿ ತನ 8 ವ್ಯಾಲ್ಯೂಸ್ ಬೇಕು. 2 ಕ್ಯೂಬ್ ಅದಲ್ಲ. 2 ಕ್ಯೂಬ್ ಅಂದ್ರೆ 8 ವ್ಯಾಲ್ಯೂಸ್. 8 ವ್ಯಾಲ್ಯೂಸ್ ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ 0 ಲಿಂದ ಎಲ್ಲಿ ತನ? 7 ತನಕ. 7 ತನ ಬರಿಬೇಕಾಗಿದೆ. ಈ 7 ತನ ಬರಿಬೇಕಾಗಿತ್ತಂದ್ರ ನಮ್ಗೆ 1 2 3 4 5 6 ಅಪ್ ಟು 7 ಐತಿ. ಹೌದಾ? 7 ಅಂದ್ರೆ 7 ಹಿಂದಿನ ನಂಬರ್ ಯಾವುದು? 6 ಅದ. 6 ಹೆಂಗ್ ಬರೀತೀರಿ ನೀವು? 6 ಹೆಂಗ್ ಬರಿಬೇಕು ಅಂತಂದ್ರ ಇಲ್ಲಿ ನಾವು ಇವು 3 ವ್ಯಾಲ್ಯೂ ಕೊಟ್ಟಿವ. 1 2 4 ಕೊಟ್ಟಿನ. ನೋಡ್ರಿ ತಿಳ್ಕೊರಿ. 1 2 4 ಕೊಟ್ಟಿನಿ. ಈಗ 6 ಮಾಡ್ಬೇಕಾಗಿತ್ತಂದ್ರೆ ಎಲ್ಲೆಲ್ಲಿ 1 ಹಾಕಿದ್ರೆ 6 ಆಗ್ತದ? ನಮ್ಗೆ ಯಾವ ವ್ಯಾಲ್ಯೂ ಬೇಕು ಅಲ್ಲಿ 1 ಹಾಕೋಬೇಕು. 6 ಹೆಂಗ್ ಮಾಡ್ಬೋದು ಹೇಳ್ರಿ? ಇವು 3 ವ್ಯಾಲ್ಯೂ 4 ಮತ್ತೆ 2 ಕೂಡಿಸಿ 6 ಆಗ್ತಾವ. ಅದಕ್ಕೆ ನಾವು ಫಸ್ಟ್ ಏನ್ ಮಾಡ್ಬೇಕು? 4 ಬೇಕಾಗ್ಯದ ನಮ್ಗ, ಅಲ್ಲಿ 1 ಹಾಕ್ರಿ. 2 ಬೇಕಾಗ್ಯದ? ಎಸ್ ಬೇಕು, 1 ಹಾಕೋರಿ. 1 ಬೇಕೇನು? ನೋ ಅಂದ್ರೆ 0 ಹಾಕ್ಬೇಕು. ಅದು 6 ಬರಿಬೇಕು. ಅಂದ್ರೆ ಹಂಗ ಬರ್ಕೋತ ಬರ್ಬೇಕು. ಈಗ ಯಾವುದು? 0 0 0 0 0 1 0 1 0 ಹಿಂಗ್ ಅಪ್ ಟು ಎಲ್ಲಿ ತನ ಬರಿಬೇಕು? 7 ತನ ಬರಿಬೇಕು. ಈಗ 7 ಬರಿಬೇಕಾದ್ರೆ ಏನ್ ಬರಿಬೇಕು ಹೇಳ್ರಿ ನೋಡೋಣ ಇಲ್ಲಿ? 111. 4 plus 2 6. 6 plus 1 is 7. ಅಂದ್ರೆ 111. ಗೊತ್ತಾಗ್ತದ? ಓಕೆ. ಅಂದ್ರೆ ಇಷ್ಟೆಲ್ಲರಿಗೂ ಗೊತ್ತಾಯ್ತು. 4 ವೇರಿಯೇಬಲ್ಸ್ ಬಂದಾಗ ಹೆಂಗ್ ಮಾಡ್ತೀರಿ? 2:4. 2:4 ಅಂದ್ರೆ ಎಷ್ಟಾಗ್ತದ? 16 ಆಗ್ತದ. ಅಂದ್ರೆ 0 to 15 ಬರಿಬೇಕು. ಇಲ್ಲೇನ್ ಮಾಡ್ಬೇಕು? 1 2 4 ನೆಕ್ಸ್ಟ್ ಏನ್ ಹಾಕೋಬೇಕು? 8 ಹಾಕೋಬೇಕು. 8 ಹಾಕೊಂಡು ಮತ್ತೆ ಸೇಮ್ ಬರಿಬೇಕು. ಈ 12 ಬರಿಬೇಕಾದ್ರೆ ಹೆಂಗ್ ಬರಿಬೇಕು ಹೇಳ್ರಿ? ನಮ್ 12 ಬರಿಬೇಕಾದ್ರೆ ಏನ್ ಮಾಡ್ಬೇಕು? 8 4 2 ಅದ. ಈಗ 8 ಅದ. 8 + 4 12 ಎರಡೇ ವ್ಯಾಲ್ಯೂ ಬೇಕು. 11 0. ಈಗ ಎಲ್ಲರಿಗೂ ಗೊತ್ತಾಗ್ಯದಿಲ್ಲ? ಹಾ ರೈಟ್.
ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರೂತ್ ಟೇಬಲ್ ಹಾಕಿ ಸಾಲ್ವ್ ಮಾಡೋದು ಹೇಳ್ತೀನಿ ನಾನು. x plus y 1 minute. y z. ಹೌದಾ? ಓಕೆ, ಇದೊಂದು ಏನದ ಅಂತಂದ್ರೆ ನಮ್ಗೆ ಇದೊಂದು ಪ್ರಾಬ್ಲಮ್ ಅದ. ಹೌದಾ? ಸೊ ಇಲ್ಲಿ ಏನದ ಮ್ಯಾಕ್ ಬಾರ್ ಅದ. ಕ್ವಶನ್ ಅದ ಏನದ ಅಂದ್ರೆ ಹೌ ಟು ಸಾಲ್ವ್ ಯೂಸಿಂಗ್ ಟ್ರೂತ್ ಟೇಬಲ್ ಮೆಥಡ್ ಅದ. ಟ್ರೂತ್ ಟೇಬಲ್ ಮೆಥಡ್ ಅಂದಾಗ ನಂಬರ್ ಆಫ್ ವೇರಿಯೇಬಲ್ಸ್ ಎಷ್ಟವ ಇಲ್ಲಿ? 2. ನಂಬರ್ ಆಫ್ ವೇರಿಯೇಬಲ್ಸ್ ಎಷ್ಟವ? ಒಂದು x ಅದ, ಒಂದು y ಅದ, ಇನ್ನ ಒಂದ್ ಅದ ಇಲ್ಲಿ 3 years. ನಂಬರ್ ಆಫ್ ವೇರಿಯೇಬಲ್ಸ್ 3 ಅವ. 3 ಅವ. ಸೊ 3 ಅಂತಂದ್ಬಿಳಕ 3 ವೇರಿಯೇಬಲ್ಸ್ ಇನ್ ಬರೀ 3 ವೇರಿಯೇಬಲ್ ಟ್ರೂತ್ ಟೇಬಲ್ ಹಾಕ್ಬೇಕು. ಹೌದಾ? 3 ವೇರಿಯೇಬಲ್ಸ್ 1 ಮಿನಿಟ್. ಹೌದು. ಸೊ ಟ್ರೂತ್ ಟೇಬಲ್ ಮೆಥಡ್ ಬರ್ತದೆ ಇಲ್ಲಿ ನಿಮ್ಗೆ? ಹ್ಞೂ ಸರ್. ಓಕೆ, ಈಗ ಇಲ್ಲಿ ವ್ಯಾಲ್ಯೂ ಅನ್ನು ಬರೆಯೋದು. ಈಗ ಇಲ್ಲಿ x y z. ಓಕೆ, ಸೊ ನಮ್ ಕಡೆ ಎಲ್ಲಾ ವ್ಯಾಲ್ಯೂ ಅವೈಲ್ ನೋಡ್ಬೇಕು. x ಅದ, y ಎಲ್ಲ ನಾವ್ ಅಂದ್ರೆ ಇವೆಲ್ಲ 3 ಕಾಂಬಿನೇಷನ್ಸ್ ಬರೀ ನೀವೇ. 0 0 0 ನೆಕ್ಸ್ಟ್ 0 ನೆಕ್ಸ್ಟ್ ಏನು 0 1. ಸೊ ಈ ತರ ವ್ಯಾಲ್ಯೂಸ್ ಅನ್ನ ಬರಿಬೇಕು. ಈಗ ಎಲ್ಲಾ ಬರ್ದ ಬಳಿಕ ನಮ್ ಕಡೆ ಏನದ x ಅದ, y ಅದ, z ಅದ, ಬಟ್ ವಿ ಡೋಂಟ್ ಹ್ಯಾವ್ y ಬಾರ್. ಅದಕ್ಕೆ y ಬಾರ್ ಫೈಂಡ್ ಮಾಡ್ಬೇಕು. y ಬಾರ್ ಹೆಂಗ್ ಫೈಂಡ್ ಮಾಡ್ಬೇಕು? y ದ ಅಪೋಸಿಟ್ ಮಾಡ್ಬೇಕು. y ದ ಅಪೋಸಿಟ್ ಅಂದ್ರೇನು? 0 ಇದ್ದಲ್ಲಿ ಏನ್ ಮಾಡ್ಬೇಕು? 1 ಹಾಕ್ಬೇಕು. 1 ಇದ್ದಲ್ಲಿ 0 ಹಾಕ್ಬೇಕು. ಇದು y ಬಾರ್. ಈ y ಬಾರ್ ನೆಕ್ಸ್ಟ್ ಏನ್ ಮಾಡ್ಬೇಕು? y ಇಂಟು z ಮಾಡ್ಬೇಕು. y ಇಂಟು z. y ಇಂಟು z ಇಲ್ಲದ ಇವೆರಡು ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು. ಇದ್ರ ಆನ್ಸರ್ ಬರ್ತದೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಇದು ಸಾಲ್ವ್ ಐತಿ. ನೆಕ್ಸ್ಟ್ ಯಾವ ಸಾಲ್ವ್ ಮಾಡ್ಬೇಕು? ನೆಕ್ಸ್ಟ್ x ಪ್ಲಸ್ y ಬಾರ್ ಮಾಡ್ಬೇಕು. ಈ x ನೋದ y ಬಾರ್ ನೋದ ಇವೆರಡನ್ನು ಕೂಡ್ಸಿ ಏನ್ ಮಾಡ್ಬೇಕು? ಇಲ್ಲಿ ಬರೀಬೇಕು. ಯಾವ್ದು ಆನ್ಸರ್? x y ಬಾರ್. ಹೌದಾ? ಇದು ಸಾಲ್ವ್ ಆಗ್ತದೆ. ಇದು ಆಗೋಣ. ನೆಕ್ಸ್ಟ್ ಏನ್ ಮಾಡೋದು? ಏನದ ಇನ್ ಬಿಟ್ವೀನ್? ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಅದ. ಮಲ್ಟಿಪ್ಲಿಕೇಶನ್ ಸಿಂಬಲ್ ಅಂದ ಬಳಕ ಏನ್ ಮಾಡ್ಬೇಕು? ಇದು ಆನ್ಸರ್ ಮತ್ತೆ ಇದು ಆನ್ಸರ್ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬಿಟ್ಟು ಇಲ್ಲಿ ಬರೀಬೇಕು. x ಪ್ಲಸ್ y ಬಾರ್ ಈ ಪ್ಲಸ್ ಇರ್ಬೇಕು. x ಪ್ಲಸ್ y ಬಾರ್ y z. ಇಲ್ಲಿ ಆನ್ಸರ್ ಏನ್ ಬರ್ತೋ ಅದು ಆನ್ಸರ್, ಫೈನಲ್ ಆನ್ಸರ್ ಇದೆ. ಗೊತ್ತಾಯ್ತಾ ಎಲ್ಲರಿಗ? ಓಕೆ, ನೆಕ್ಸ್ಟ್ ಐಂಡ್. ಐಂಡ್ ಒಳಗ್ ನೋಡ್ರಿ ಏನ್ ಕಂಡೀಷನ್ ನೆನ್ಪಿಡ್ಬೇಕು? ಹೆಂಗ್ ಆರ್ ಒಳಗ್ ಇಟ್ಟಿದ್ರಲ್ಲ ಹಂಗೇನೆ ಸೇಮ್. ಆರ್ ಒಳಗ್ ಏನಿತ್ತು? ಎಲ್ಲಾ 0 ಇದ್ರೆ ಏನ್ ಬರ್ತಿತ್ತು? ಆನ್ಸರ್ 0 ಬರ್ತಿತ್ತು ಆರ್ ಒಳಗ್. ಐಂಡ್ ಒಳಗ್ ಹಂಗಿಲ್ಲ. ಏನಿರ್ಬೇಕು? ಎಲ್ಲಾ ಎರಡೂ ಬಿ ಹೈ ಇದ್ರ ಮಾತ್ರ ಏನ್ ಬರ್ತದ? ಹೈ ಬರ್ತದ. ಎರಡು ಅಂತಲ್ಲ, ಎಲ್ಲಾನೇ ಆಲ್ ಇನ್ಪುಟ್ಸ್ ಏನಾಗಿರ್ಬೇಕು? ಹೈ ಇರ್ಬೇಕು. ಎಲ್ಲಾ ಇನ್ಪುಟ್ಸ್ ಏನಾಗಿರ್ಬೇಕು? ಹೈ ಇರ್ಬೇಕು. ಅವಾಗ ಏನ್ ಔಟ್ಪುಟ್ ಬರ್ತದ? ಹೈ ಬರ್ತದ. ಇಲ್ಲ ಅಂದ್ರೆ ಏನಾಗ್ತದ? 0 ಬರ್ತದೆ. ಫಾರ್ ಎಕ್ಸಾಂಪಲ್ 1 0 1 ಅದ, ಏನ್ ಬರ್ತದ ಆನ್ಸರ್ ಇದ್ರಾಗ? 0 ಬರ್ತದ. 1 1 1 1 0 ಏನ್ ಬರ್ತದ? 0.
0 ರೀ. ಯಾಕಂತಂದ್ರ ಇಲ್ಲಿ ಏನ್ ಕಂಡೀಷನ್ ಹೇಳಿದದ, ಒಂದ್ ಕಂಡೀಷನ್ ಬಿ ಲೋ ಇತ್ತು ಅಂತಂದ್ರ ಅದು ಏನಾಗ್ತದ, Zero. ಫೈನಲಿ ಲೋನೇ ಬರ್ತದ. 0 ನೇ. ಸೊ ಎಲ್ಲಾ ಹೈ ಇದ್ರ ಮಾತ್ರ ಹೈ ಬರ್ತದ, ಅದ್ರ ಒಂದನ್ನು ಲೋ ಇತ್ತಂದ್ರ ಏನಾಗ್ತದ, ಲೋ ಆಗ್ತದ. ಎದ್ರಾಗ ಐಂಡ್ ಒಳಗ. ಹೌದಾ? ಸೊ ನೆಕ್ಸ್ಟ್ ಈಗ ಟ್ರೂತ್ ಟೇಬಲ್ ರೀ ಆಯ್ತು ಆಲ್ರೆಡಿ. ಓಕೆ, ಸೊ ಇನ್ವರ್ಟರ್ ನಾಟ್ ಗೇಟ್. ನಾಟ್ ಗೇಟ್ ಅನ್ನೋದು ಏನದ ಅಂದ್ರೆ ಅಪೋಸಿಟ್ ಇರ್ತದ. ಇನ್ನು ಇನ್ಪುಟ್ ಕೊಟ್ಟಿರ್ತದ ಅದ್ ಅಪೋಸಿಟ್ ಇರ್ತದ. ಈಗ ನೋಡ್ರಿ, ಇಲ್ಲಿ 0 ಕೊಟ್ರೆ ಏನ್ ಬರ್ತದ, 1 ಬರ್ತದ. 1 ಕೊಟ್ರೆ ಏನ್ ಬರ್ತದ, 0 ಬರ್ತದ. ಹೌದಾ? ಲೋ ಹೈ, ಹೈ ಲೋ, ಅಪೋಸಿಟ್. ದಿಸ್ ಇಸ್ ದ ನಾಟ್ ಗೇಟ್ ಸಿಂಬಾಲ್. ಇದು ನಾಟ್ ಗೇಟ್ ಇನ್ ಸಿಂಬಾಲ್ ಅದ. ಇಲ್ಲಿ ಎಕ್ಸ್ ಕೊಟ್ರೆ ಏನ್ ಬರ್ತದ, ಎಕ್ಸ್ ಬಾರ್ ಬರ್ತದ. ಎಕ್ಸ್ ಬಾರ್ ಕೊಟ್ರೆ ಏನ್ ಬರ್ತದ, ಎಕ್ಸ್ ಬರ್ತದ. ಅಂದ್ರೆ ಎಕ್ಸ್ ಡಬಲ್ ಬಾರ್ ಬರ್ತದ. ನಂಗೆ ಡಬಲ್ ಬಾರ್ ಅಂದ್ರೆ ಅರ್ಥ ಏನು, ಎಕ್ಸ್ ಎ ಅಂದಂಗ. ಹೆಂಗ ಗೊತ್ತಾಯ್ತಾ? ಈಗ ಎಕ್ಸ್ ಅದ, ಇದ್ರ ವ್ಯಾಲ್ಯೂ 1 ಅದ. ಈಗ ನಾ ನಾಟ್ ಮಾಡ್ರೆ ಏನ್ ಬರ್ತದ, ಎಕ್ಸ್ ಬಾರ್ ಬರ್ತದ. 1 ಅಂದ್ರೆ ಏನ್ ಬರ್ತದ, ವ್ಯಾಲ್ಯೂ 0 ಬರ್ತದ. ಈಗ ಮತ್ತೆ ನಾನು ಮತ್ತೆ ನಾಟ್ ಮಾಡದಂದ್ರೆ ಏನಾಗ್ತದ, ಇಲ್ಲಿ 1 ಆಗ್ತದ. ಹೌದಿಲ್ಲ? ಅಂದ್ರೆ ಏನಾಯ್ತು, ಎಕ್ಸ್ ಆಲ್ರೆಡಿ ಬಾರ್ ಇತ್ತು, ಇನ್ನ ಒಂದು ಬಾರ್. ಅಂದ್ರೆ ಎಕ್ಸ್ ಡಬಲ್ ಬಾರ್ ವ್ಯಾಲ್ಯೂ 1 ಆಯ್ತು, ಎಕ್ಸ್ ವ್ಯಾಲ್ಯೂನು 1 ಆಯ್ತು. ಅಂದ್ರೆ ಏನಾಯ್ತು, ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಡಬಲ್ ಬಾರ್. ಅಂದ್ರೆ ಎರಡೂನು ಏನವ, ಸೇಮ್ ಏವ ಅಂತ ನಾನು. ನೆಕ್ಸ್ಟ್ ಆರ್ ಗೇಟ್. ಆರ್ ಗೇಟ್ ಈಗ ಹೇಳಿನಿಲ್ಲ. ಆರ್ ಗೇಟ್ ಏನ್ ಮಾಡ್ಬೇಕಿಲ್ಲಿ, ಆರ್ ಗೇಟ್ ಒಳಗ ಪ್ಲಸ್ ಮಾಡ್ಬೇಕು. ಓನ್ಲಿ ಯಾವ ಕಂಡೀಷನ್ ನೆನ್ಪಿಡ್ಬೇಕಂತ ಹೇಳಿನ, ಎಲ್ಲಾ ಇನ್ಪುಟ್ಸ್ ಗಳು ಏನಾಗಿರ್ಬೇಕು, ಎಲ್ಲಾ ಇನ್ಪುಟ್ಸ್ ಏನಾಗಬೇಕು, ಲೋ ಇರ್ಬೇಕು. ಅವಾಗ ಅಷ್ಟೇ ಲೋ ಬರ್ತದ. ಉಳ್ಕಿದ ಯಾವುದೇ ಕಂಡೀಷನ್ ಇರ್ಲಿ ಅದ ಏನಾಗ್ತದ, 1 ಬರ್ತದ. 1 ಬರ್ತದ. ಅರ್ಥ ಆಯ್ತಲ್ಲ? ಟೂ ವೇರಿಯೇಬಲ್ಸ್ 3 ವೇರಿಯೇಬಲ್ಸ್ ಹಾಕ್ಲಿಕ್ಕೆ ಬರ್ಬೇಕು. ಐಂಡ್ ಒಳಗೆ ಏನ್ ಹೇಳಿನ ಕಂಡೀಷನ್ ಹೇಳ್ರಿ ನೋಡೋಣ. ಐಂಡ್ ಒಳಗೆ ಏನಾಗಿರ್ಬೇಕು, ಎಲ್ಲಾ ಇನ್ಪುಟ್ಸ್ ಗಳು ಏನಾಗಿರ್ಬೇಕು, ಹೈ ಇರ್ಬೇಕು. ಎಲ್ಲಾ ಇನ್ಪುಟ್ಸ್ ಗಳು ಏನಾಗಿರ್ಬೇಕು, ಹೈ ಇರ್ಬೇಕು. ಅವಾಗ ಅಷ್ಟೇ ಏನ್ ಬರ್ತದ, ಔಟ್ಪುಟ್ ಹೈ ಬರ್ತದ. ಇಲ್ಲ ಅಂದ್ರೆ ಏನಾಗ್ತದ, ಲೋ ಇರ್ತದ. ಲೋ. ಓಕೆನಾ? ಡೈರೆಕ್ಟ್ ಈಗ ನಿಮ್ಗೊಂದು ಏನಂದ್ರ ಕೆ ಮ್ಯಾಪ್ ಡ್ರಾ ಮಾಡೋದು ಹೇಳ್ತೀನಿ ಡೈರೆಕ್ಟ್ ನಿಮ್ಗ. ನಾಳೆ ಕ್ಲಾಸ್ ತಗೋತೀನಿ ನೋಡ್ರಿ ನೀವು. ನಾಳೆ ತಗೋತೀನಿ, ಇಲ್ಲಾಂದ್ರೆ ಇವತ್ತೇ ತಗೋತೀನಿ. ಹೇಳ್ತೀನಿ ನಿಮ್ಗೆ ಯಾವಾಗ ಅಂತ ಹೇಳಿ. ಹೌದು, ಈ ಲಾಸ್ ಮತ್ತು ಅವು ಇಷ್ಟು ಪೂರ ಮುಗಿಸ್ಬಿಡೋಣ ಅಂತ. ಲಾಸ್ ಮತ್ತು ಅವು ಗೇಟ್ಸ್ ಬಗ್ಗೆ ಹೇಳ್ತೀನಿ ಅಂತ ನಿಮ್ಗೆ. ಹೌದಾ? ಕೆ ಮ್ಯಾಪ್ ಹಾಕ್ಲಿಕ್ಕೆ ಬರ್ತದೆ ಎಲ್ಲರಿಗ? ಕೆ ಮ್ಯಾಪ್, ಸೊ ಕೆ ಮ್ಯಾಪ್ ಹೇಳ್ತೀನಿ ನೋಡ್ರಿ ಡೈರೆಕ್ಟ್. ಹ್ಯಾಂಗ್ ಡ್ರಾ ಮಾಡ್ತೀನಿ ಬೇಸಿಕ್ ಅಷ್ಟೇ ಹೇಳ್ತೀನಿ. ಹೌದಾ? ಸೊ ಕೆ ಮ್ಯಾಪ್ ಇನ್ ನೋಡ್ರಿ, this is the two ವೇರಿಯೇಬಲ್. ಅಂದ್ರೆ ಎರಡು ವೇರಿಯೇಬಲ್ ಏನಪ್ಪಾ ಅಂತಂದ್ರೆ ಕೆ ಮ್ಯಾಪ್ ಅದ. ಎಷ್ಟು? 2 ವೇರಿಯೇಬಲ್ ಕೆ ಮ್ಯಾಪ್ ಅಂತ ಕರಿತೀವಿ. 2 ವೇರಿಯೇಬಲ್ಸ್ ಕೆ ಮ್ಯಾಪ್ ಅಂತಂದಾಗ, ಒಂದ್ ವೇರಿಯೇಬಲ್ ಗೆ ನಾ ಎಷ್ಟು ಕಾಂಬಿನೇಷನ್ ಹೇಳಿನಿ, ಒಂದ್ ವೇರಿಯೇಬಲ್ ಗೆ ಎಷ್ಟು ಕಾಂಬಿನೇಷನ್ ಬರ್ತಾವ, 2 ಬರ್ತಾವ. 2 ವ್ಯಾಲ್ಯೂಸ್ ಯಾವ್ಯಾವು, ಒಂದು 0, ಇನ್ನ ಒಂದು 1 ಬರ್ತದೆ. ಹೌದಾ? ಇನ್ನ ಒಂದು ಬಿ, ಇದಕ್ ಒಂದ್ ವೇರಿಯೇಬಲ್ ಅದ. ಅಂದ್ರೆ ಈ ಸೈಡ್ ಎಷ್ಟು ಕಾಂಬಿನೇಷನ್ ಬರ್ತಾವ ಅಂದಂಗ, 2 ಬರ್ತಾವ. ದಟ್ ಈಸ್ ಒಂದು 0, ಇನ್ನ ಒಂದು 1 ಬರ್ತದೆ. ಈಗ ನಾವೇನ್ ಮಾಡೋದು, ಎರಡು ವೇರಿಯೇಬಲ್ 4 ಕಾಂಬಿನೇಷನ್ ಬರ್ತಾವ ಅಂದ್ರೆ ಇದೊಂದು ಬಾಕ್ಸ್, ಇದೊಂದು ಬಾಕ್ಸ್, ಇದೊಂದು ಬಾಕ್ಸ್, ಟೋಟಲ್ 4 ಬಾಕ್ಸ್ ಅದು. ಈಗ ಕಂಬೈನ್ ಮಾಡಿ ಬರೆಯದ. ಈಗ ಹೆಂಗ್ ಬರೆಯದ, 0 0 ಅಂದ್ರೆ ಎಷ್ಟಾಗ್ತದ, 0ನೇ ಆಗ್ತದೆ. 0 ಮತ್ತು 1 ಎಷ್ಟಾಗ್ತದ, 1 ಆಗ್ತದೆ. 1 0 ಎಷ್ಟಾಗ್ತದ, 1 1 0 ಎಷ್ಟಾಗ್ತದ, ನಿಮ್ ಫಾರ್ಮುಲಾ ನೆನ್ಪಿಡ್ಬೇಕು. 1 ಮತ್ತು 2 ಎಷ್ಟಾಯ್ತು, 2 ಆಗ್ತದ.
ನೆಕ್ಸ್ಟ್ ಡಬಲ್ 1 ಅಂದ್ರೆ ಎಷ್ಟಾಗ್ತದ ಕೂಡಿಸ್ರಿ ಇದು ಎರಡು ವ್ಯಾಲ್ಯೂ ಎಲ್ಲೆಲ್ಲಿ 1 ಅದ ಅದ್ರ ವ್ಯಾಲ್ಯೂ ತೋರಿ ಇಲ್ಲಿ 1 ಅದ 2 3 ರೀ ಇಲ್ಲಿ 1 ಅದ 1 ಅಂದ್ರೆ ಎಷ್ಟಾಯ್ತು 3 ಆಯ್ತು 3 ಇದು 2 ವೇರಿಯೇಬಲ್ ಕೆ ಮ್ಯಾಪ್ ಇದು ಗೊತ್ತಾಯ್ತು ಅರ್ಥ ಆಯ್ತಾ ನೋಡಿ ಸರ್ ಓಕೆ ನೆಕ್ಸ್ಟ್ ಇದಕ್ಕೆ ಏನ್ ಮಾಡ್ತೀನಿ 3 ವೇರಿಯೇಬಲ್ಸ್ ಏನ್ ಮಾಡ್ತೀನಿ ತ್ರೀ ವೇರಿಯೇಬಲ್ಸ್ ಅಂದ್ರೆ ಎಷ್ಟು ಕಾಂಬಿನೇಷನ್ ಬರ್ತಾವ 8 ಕಾಂಬಿನೇಷನ್ 8 ಬಾಕ್ಸ್ ಅಲ್ಲಿ ಚೆಕ್ ಮಾಡ್ರಲ್ಲಿ ಅವಾ ಹೌದಾ ಸೊ ಈ ಕಡೆ ಒಂದು ವೇರಿಯೇಬಲ್ ಅಂತಂದ್ರೆ ಎಷ್ಟು ಕಾಂಬಿನೇಷನ್ ಬರ್ತಾವ ಒಂದ್ ಕಡೆ 0 ಬರ್ತದೆ ಇನ್ನ ಒಂದು 1 ಬರ್ತದ ಇಲ್ಲಿ 2 ವೇರಿಯೇಬಲ್ಸ್ ಒಂದು ಬಿ ಆಮೇಲೆ ಸಿ ಎರಡು ವೇರಿಯೇಬಲ್ ಅಂದ್ರೆ ಟೋಟಲ್ ಎಷ್ಟು ಕಾಂಬಿನೇಷನ್ ಬರಬೇಕು 4 ಬರ್ಬೇಕು ಅಂದ್ರೆ ಒಂದು 0 0 0 1 1 0 1 ಇಲ್ಲಿ ಮಾತ್ರ ಚೇಂಜ್ ಆಗ್ತದೆ ನೋಡ್ರಿ 1 1 0. ಬಂದಿ 1 0 ಬರ್ತದ ಇಲ್ಲಿ ಅಷ್ಟೇ ಚೇಂಜ್ ಮಾಡ್ಬೇಕು ನೀವು ಎಲ್ಲರೂ ನೆನ್ಪಿಟ್ಕೋಬೇಕು ಇಲ್ಲಿ ಏನಾಗ್ತದ ಚೇಂಜಸ್ ಅನ್ನ ಆಗ್ತದೆ ಇದು ಒಂದು ನೆನ್ಪಿಟ್ಕೊಳ್ಬೇಕು ಈಗ ಈ ಬಾಕ್ಸ್ ನಾಗ ಬರೀಲಿಕ್ಕೆ ಬರ್ತದೆ ನಿಮ್ಗ ಇದು 0 ಹ್ಯಾಂಗ ಇದು 0 ಇದು 0 ಇದು 0 0 0 0 1 ಅಂದ್ರೆ ಎಷ್ಟಾಯ್ತು 1 1 ಆಗ್ತದೆ 0 ಡಬಲ್ 1 ಅಂದ್ರೆ ಎಷ್ಟಾಗ್ತದೆ ನೋಡ್ರಿ 0 ಡಬಲ್ 1 ಬರೀರಿ ಫಾರ್ಮುಲಾ 3 1 2 4 ಎಷ್ಟಾಯ್ತು 3 3 ಆಯ್ತು ಈಗ ನೆಕ್ಸ್ಟ್ ಇಲ್ಲದ ಈಗ ಇಲ್ಲಿ ಬರಿಬೇಕಾಗಿದೆ ನನಗೆ ಇಲ್ಲಿ ಬರಿಬೇಕಂದ್ರೆ ಏನಾಗ್ತದ ಇಲ್ಲಿ 1 ಅದ ಇಲ್ಲಿ 1 ಅದ ಇಲ್ಲಿ 1 ಅದ ನಾ ಸುಮ್ ಬೇಕಂತ ನಿಮ್ಗೆ ಕೇಳ್ತೀನಿ ರ್ಯಾಂಡಮ್ ಆಗಿ ಈಗ ಇಲ್ಲಿ 1 ಅಂದ್ರೆ ಎಷ್ಟಾಗಬೇಕು 1 ಅಂದ್ರೆ ಎಷ್ಟಾಗ್ತದ 7 ಆಗ್ತದೆ ಫಾರ್ಮುಲಾ ಯೂಸ್ ಮಾಡಿ 7 4 2 6 7 ಈಗ ಇಲ್ಲಿ ಎಷ್ಟಾಗ್ತದ 1 0 1 1 0 1 1 0 1 1 ಇದಲ್ಲಿ ವ್ಯಾಲ್ಯೂ 1 ಇದಲ್ಲಿ 4 ಅದ 1 ಇದಲ್ಲಿ 1 ಅದ 4 plus 1 is 5 right next ಇಲ್ಲಿ 4 okay next ಇಲ್ಲಿ 6 ರೀ ಇಲ್ಲಿ 2 ಬರ್ಲಿಕ್ಕೆ ಬರ್ತದೆ ಇವು ಹಾ ರೀ ಓಕೆ ವೆರಿ ಗುಡ್ ಈಗ ನೆಕ್ಸ್ಟ್ 4 ವೇರಿಯೇಬಲ್ಸ್ ಏನ್ ಮಾಡ್ತೀರಿ ಹಾ ರೀ ಸರ್ 4 ವೇರಿಯೇಬಲ್ಸ್ ಏನ್ ಮಾಡ್ತೀರಿ ಸೇಮ್ ಹಿಂಗೆ ಮಾಡೋದು ಅದಕ್ಕೆ ಹೆಂಗ್ ಬರಿಬೇಕು ಇಲ್ಲಿ ಎ ಬಿ ಇದು ಸಿ ಇದು ಡಿ ಈಗ ಇಲ್ಲಿ ಹೆಂಗ್ ಮಾಡ್ಬೇಕು ಈ ಸೈಡ್ ಇದರಂಗೆ ಬರಿಬೇಕು ಇವೆ ನಂಬರ್ಸ್ ಗಳು ಬರಿಬೇಕು ಇಲ್ಲಿ 0 0 0 1 1 1 1 0 ಈಗ ಒಳ ಬರ್ಲಿಕ್ಕೆ ಬರ್ತದೆ ನಂಬರ್ಸ್ ಗಳು ಇಲ್ಲಿ ನಿಮ್ಗ ಅಷ್ಟೇ ಫಾರ್ಮುಲಾ ಏನ್ ತಗೋಬೇಕು 1 2 4 8 ಇದು ತಗೊಂಡ್ ಬರಿಬೇಕು ಈ ಒಳಗ್ ನಂಬರ್ಸ್ ಗಳು ಇದು ನೀವು ಮನೆಗೆ ಮಾಡ್ರಿ ಹೌದಾ ನಾನು ನಿಮ್ಗೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಯಾವಾಗದ ಅಂತ ಹೇಳಿ ಇಂಟಿಮೇಶನ್ ಮಾಡ್ತೀನಿ ಅಂತ ಹೌದಾ ಸೊ ಇವತ್ತೇ ತಗೊಂಡ್ರೆ ತೋತೀನಿ ನಾನು ಈವ್ನಿಂಗ್ ಮೆಸೇಜ್ ಮಾಡ್ತೀನಿ ಅಂತ ಓಕೆ ಹಾ ರೀ ಫೈನ್ ಥ್ಯಾಂಕ್ ಯು ಸರ್